ಇತ್ತೀಚಿನ ವಿಡಿಯೋ ನೋಡಿದೆ, ಟೈಗರ್ ಅಶೋಕ್ ಕುಮಾರ್ ಅವ್ರು ಮಾತಾಡಿದ್ದಾರೆ. ಹೌದು. ಚಾಂದಿನಿನ ವೇಶ್ಯಾವಾಟಿಕೆ ತಗೊಂಡೋಗಿ ಹೌದು. ಮತ್ತೆ ಅವಳನ್ನ 1 ವರ್ಷ ಇರಿಸ್ಕೊಂಡಿದ್ದ ಅವನು ಅಂತ. ಹೌದು. ಅಲ್ಲಿ ಜನಗಳನ್ನ ನಾನು ಕೇಳಿರೋ ಪ್ರಕಾರ ಮುತ್ತುರಾಮ್ ಅವ್ರನ್ನು ಕೂಡ ನಾನು ಮಾತಾಡ್ಸಿದೀನಿ. ಅವರು ಹೇಳೋ ಪ್ರಕಾರ ಅವಳನ್ನೇನಾದ್ರೂ ಇಲ್ಲೇ ಬಿಟ್ಟಿದ್ದಿದ್ರೆ ಅವಳನ್ನ ನಿಜವಾಗ್ಲೂ ಪೊಲೀಸ್ನವರು ತಿಂದಾಕ್ಬಿಟ್ಟಿರೋರು, ಅಥವಾ ಇನ್ನೇನಾದ್ರೂ ಆ ಹೆಣ್ಮಗಳ ಮೇಲೆ ಬೇರೆ ರೀತಿ ಆಗೋದು. ಮುತ್ತುರಾಮ್ ಯಾರು ಅಂತ ಗೊತ್ತಾ ನಿಮ್ಗೆ? ಸರ್ ಇವರು ರಾಂಪುರದವರು. ಹೌದು ಸರ್, ರಾಮಾಪುರದ ಮುತ್ತುರಾಮ್ ಯಾರು ಅಂತ ಗೊತ್ತಾ? ಸರ್ ಆ ಗ್ರಾಮಸ್ಥರು ಅವರು. ವೀರಪ್ಪನ್ಗೆ ಏನಾಗ್ಬೇಕು ಗೊತ್ತಾ ಸರ್? ರಿಲೇಷನ್ ಅಲ್ಲ ಸರ್ ಅವರು. ಮುತ್ತುರಾಮು ವೀರಪ್ಪನ್ನ ಒಬ್ಬ ಸಹಚರ. ಹಣಕ್ಕಾಗಿ ಅಲ್ಲಲ್ಲ, ಒಂದ್ ನಿಮಿಷ, ನನ್ ಮಾಹಿತಿ ತಪ್ಪಾಗಿದ್ರೆ ಕ್ಷಮಿಸಿ, ಪರವಾಗಿಲ್ಲ. ನಾನ್ ನಿಮ್ದನ್ನು ಕೇಳ್ತೀನಿ, ಬಿಕಾಸ್ ನಾನು ಇಷ್ಟೊತ್ತು ನಾನು ನಿಮ್ದನ್ನ ಕೇಳಿದೀನಿ, ನಾನು ಏನು ಮಾತಾಡಿಲ್ಲ ರಿಟರ್ನ್. ಓಕೆನಾ? ನೀವು ನಿಮ್ ಸೋರ್ಸಸ್ ಮುಖಾಂತರ ಕಲೆಕ್ಟ್ ಮಾಡ್ತೀರಾ ಇನ್ಫಾರ್ಮೇಶನ್, ನಾವು ನಮ್ ಸೋರ್ಸಸ್ ಇಂದ ಕಲೆಕ್ಟ್ ಮಾಡ್ತೀವಿ. ಓಕೆನಾ? ಈಗ ನನಗಲ್ಲಿ ಹೋದಾಗ ನನ್ನ ಕೊಲಿಗೆ ಒಬ್ರು TV9 ಜರ್ನಲಿಸ್ಟು ಅದೇ ಊರ್ನವ್ರು ಇದ್ದಾರೆ. ಓಕೆನಾ? ಅವರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಅವರು ನಾವ್ ಇವ್ರದ್ದು ಕೂಡ ಇಂಟರ್ವ್ಯೂ ಮಾಡಿದೀವಿ. ಯಾರು ನೀವ್ ಲೇಡಿ ಹೇಳ್ತಾ ಇದ್ದೀರಲ್ಲ ಇವಾಗ, ಚಾಂದಿನಿ. ಆ ಚಾಂದಿನಿ ಅವ್ರದ್ದು ಇಂಟರ್ವ್ಯೂ ಬರುತ್ತೆ, ಸದ್ಯದಲ್ಲೇ ಕಾಯಿರಿ. ಇನ್ನೊಂದು ಮೇ ಬಿ ನೆಕ್ಸ್ಟ್ ಮಂತ್ ಇಂದ ಎಪಿಸೋಡ್ಸ್ ಪ್ಲೇ ಆಗ್ಬೋದು. ಅದು ಯಾಕಂತಂದ್ರೆ ನಮಗೂ ಅವ್ರು ಹೇಳಿದ್ರೇನೆ ಗೊತ್ತಾಗೋದು ಇವಾಗ. ನಿಜ ಸರ್, ಅದು ಚಾಂದಿನಿ ಹೇಳಿದ್ರೇನೆ ನಿಮಗ್ ಸತ್ಯ ಗೊತ್ತಾಗೋದು. ಯಾಕಂದ್ರೆ ನಾವು ಒಬ್ಬರು ಬೈನಲ್ಲಿ ಕೇಳ್ಕೊಂಡ್ ಬರೋದು. ಸರ್, ಚಾಂದಿನಿ ಏನ್ ಹೇಳಿದ್ರು ಗೊತ್ತಾ ಸರ್? ನನ್ ಮೇಲೆ ರೇಪ್ ಆಗಿದ್ ನಿಜ, ನನ್ನನ್ನ ಬಳಸ್ಕೊಂಡಿದ್ ನಿಜ, ನಾನ್ ವೀರಪ್ಪನ್ ಜೊತೆಗೆ ಇದ್ದಿದ್ ನಿಜ. ಯಾರು ರೇಪ್ ಮಾಡಿರೋದಂತೆ ಸರ್? ಪೊಲೀಸ್ನವ್ರೆ ಟಾರ್ಚರ್ ಮಾಡಿರೋದು. ಪುಟ್ಮಲಾಚಾರಿ ನನ್ನನ್ನು ಬಳಸ್ಕೊಂಡಿದ್ದು ನಿಜ. ಸಕಲೇಶ್ಪುರದಲ್ಲಿ ನಾನು 6 ತಿಂಗಳು ಒಬ್ರು SI ಗೋವಿಂದರಾಜು ಅನ್ನೋರ್ ಮನೇಲಿ ಇದ್ದಿದ್ದು ನಿಜ. ಅವ್ರ ತೋಟ ನೋಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ, ಯಾಕೆಂದ್ರೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ಪುಟ್ಮಲಾಚಾರಿ ನನ್ನನ್ನು ಉಪಯೋಗಿಸ್ಕೊಂಡಿರೋದನ್ನು ಕರೆಕ್ಟೇ. ಓಕೆನಾ? ಅದಾದ್ಮೇಲೆ ನಾನು ಟೈಗರ್ ಅಶೋಕ್ ಕುಮಾರ್ ಅವ್ರ ಹತ್ರ ಹೋಗಿ ಭೇಟಿ ಮಾಡಿದ್ದು ಸತ್ಯ. ಅದಾದ್ಮೇಲೆ ಟೈಗರ್ ಅಶೋಕ್ ಕುಮಾರ್ ಅವರು ನನಗೆ ಹಣ ಕೊಟ್ಟು ಕಳ್ಸಿದ್ರು ಒಂದಷ್ಟು. ಅದನ್ನ ತಗೊಂಡು ನಾನು ಜೀವನ ಕಟ್ಕೊಳ್ಬೇಕು ಅಂತ ಹೇಳಿ ನಾನು ಹೊಸೂರಲ್ಲಿ ಇದ್ದೆ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮುಂದೆ ಹೊಸೂರಲ್ಲಿ ಇದ್ದೆ. ನಾನು ತೋಟ ನೋಡ್ಕೊಂಡು, ನಮ್ದು ತಮಿಳಿ ಅನ್ಸ್ತದ್ದು. ಆಮೇಲೆ ಅಲ್ಲೂ ಕೂಡ ನಾನು ಒಂದು ಮದುವೆ ಆದೆ. ಅಲ್ಲೂ ನನಗೆ ಮೋಸ ಆಯ್ತು. ಅವ್ರು ಟೋಟಲ್ ಅವ್ರ ಜೀವನದಲ್ಲಿ 8 ಮದುವೆ ಆಗಿರೋದು ಚಾಂದಿನಿ. ಓಕೆನಾ? ಅದಾದ್ಮೇಲೆ ಅಲ್ಲಿಂದ ಮತ್ತೆ ಅವರು ದೊಮ್ಲೂರಿಗೆ ಬರ್ತಾರೆ. ITPL ದೊಮ್ಲೂರು ಗೊತ್ತಲ್ಲ? ದೊಮ್ಲೂರಿಗೆ ಬಂದು ದೊಮ್ಲೂರಲ್ಲಿ ಒಂದು ಕ್ರಿಶ್ಚಿಯಾನಿಟಿದು ಒಂದು ಸಂಸ್ಥೆ ಬೆಳೀತಾ ಇರುತ್ತೆ, ಒಂದು ಚರ್ಚ್. ಆ ಚರ್ಚಲ್ಲಿ ಕೆಲಸ ಮಾಡೋರು ಯಾರು ಇರಲ್ಲ. ಇವರಲ್ಲಿ ಚರ್ಚಲ್ಲಿ ಕೆಲಸ ಮಾಡೋಕ್ ಸೇರ್ಕೊಳ್ತಾರೆ. ಅಲ್ಲಿಗೆ ಒಬ್ರು ಫಾರಿನರ್ ಬರ್ತಾರೆ, ಏಜ್ಡ್ ಪರ್ಸನ್. ಸೊ ಅವ್ರಿಗೆ ಕೇರ್ ಟೇಕರ್ ಇರಲ್ಲ. ಅವ್ರಿಗೆ ಸಾಕಷ್ಟು ಹಣ ಇರುತ್ತೆ, ಆಸ್ತಿವಂತರು, ಬಟ್ ಅವ್ರ ಮದ್ವೆ ಆಗಿರೋದಿಲ್ಲ. ಅವರು ಅವ್ರದೇ ಆದಂತ ಒಂದು ತತ್ವ ಆದರ್ಶ, ಏನು ನಾನು ಜೀಸಸ್ ಆಗ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಆ ರೀತಿ ಇರುತ್ತೆ. ಸೊ ಇವ್ರು ಸಿಕ್ಕಿ ಅವ್ರಿಗೂ ಒಂದು ಫ್ರೆಂಡ್ಶಿಪ್ ಬೆಳೆದು, ಅವ್ರಿಗೂ ಒಂದು ಸಂಬಂಧ ಬೆಳೆದು ಆದ್ಮೇಲೆ ಅವರು ಅದೇ ಚರ್ಚಲ್ಲೇ ಮದ್ವೆ ಆಗ್ತಾರೆ. ಅವರು ಹೌದು, ಅವರು ಅದೇ ಚರ್ಚ್ನ ಫಾದರ್. ಓಕೆನಾ? ಅವ್ರಿಗೊಬ್ಳು ಮಗಳು ಇದ್ದಾಳೆ ಇವಾಗ. ಅವಳ ಮಗಳು ಕೂಡ ಸೈಂಟ್ ಜಾನ್ಸ್ ಕಾಲೇಜಲ್ಲಿ ಓದ್ತಾ ಇರೋದು, ಕೋರಮಂಗಲ. ಚಾಂದಿನಿ ಅವರ ಮಗಳು, ಹೊಟ್ಟೆಲ್ ಹುಟ್ಟಿರೋ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಅದೇ ನೀವ್ ಹೇಳಿದ್ರಲ್ಲ ಫಾರಿನರ್, ಅವರು ಮತ್ತೆ ಅವ್ರಿಗೆ ಹುಟ್ಟಿರೋ ಮಗಳು. ಅವಳಿಗೊಬ್ಳೇ ಮಗ. ಅಂದ್ರೆ ಇವ್ರಿಬ್ರಿಗೂ, ಅಂದ್ರೆ ಚಾಂದಿನಿ ಎಷ್ಟು ಜನನ್ ಮದ್ವೆ ಆದ್ರೂ ಕೂಡ ಇವ್ರಿಗೆ ಮಕ್ಕಳಿಲ್ಲ. ಫೈನಲ್ ಆಗಿ ಹುಟ್ಟಿರೋ ಒಬ್ಳು ಹೊಟ್ಟೆಲ್ ಹುಟ್ಟಿರೋ ಮಗಳು ಅವಳೊಬ್ಳೆ. ಆ ಹುಡುಗಿ ಇರೋದು ಇಂಜಿನಿಯರಿಂಗ್ ಓದ್ತಾ ಇರೋದು, ಫೈನಲ್ ಇಯರ್ ಕಂಪ್ಲೀಟ್ ಆಗಿದೆ. ಈಗ ಕ್ರಿಶ್ಚಿಯನ್ ಅಂಬಾಸಿ ಇರುತ್ತಲ್ವಾ, ಕ್ರಿಶ್ಚಿಯಾನಿಟಿಗೂ ಒಂದು ಅಂಬಾಸಿ ಅನ್ನೋದು ಇರುತ್ತೆ. ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರಚಾರ ಮಾಡೋದು, ಮತಾಂತರ. ನಾವು ಮತಾಂತರ ಅಂತೀವಿ, ಅವರು ಪ್ರಚಾರ ಅಂತಾರ, ಅದನ್ನ ಅಷ್ಟೇ ವ್ಯತ್ಯಾಸ. ಓಕೆನಾ? ಸೊ ಅದನ್ನ ಮಾಡ್ಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಅವ್ರಿಗೆ.
ದೊಡ್ಡದಾದ ಎಸ್ಟೇಟ್ ಇದೆ ಅವ್ರದ್ದು. ಹ್ಮ್ ಓಕೆನಾ, ನೆಮ್ಮದಿಯಾಗಿದ್ದಾರೆ. ಮತ್ತೆ ಅದೇ ಊರಿನ ಸಾಕಷ್ಟು ಜನ ಹೆಣ್ಣು ಮಕ್ಳು ಗಂಡು ಮಕ್ಳನ್ನ ಕರ್ಕೊಂಡ್ಬಂದು ಇವರೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಹ್ಮ್ ಓಕೆನಾ, ಅವ್ರು ನೀವು ಆ ಲೇಔಟ್ಗೆ ಹೋಗ್ಬಿಟ್ರೆ ಇವ್ರ ಊರ್ ಕಡೆಯವ್ರನ್ನ ಕಮ್ಮಿ ಅಂದ್ರೂ ನೀವು ಒಂದ್ 150 ಜನ 200 ಜನ ಮನೆಗಳು ಸಿಗುತ್ತೆ ನಿಮ್ಗೆ ಅಲ್ಲಿ. ಹ್ಮ್ ಇವ್ರೂರವ್ರೆಲ್ಲ ಫುಲ್ ಒಂದೇ ಊರು. ಹ್ಮ್ ನೀವೇನು ರಾಮಾಪುರ, ನಾನು ಇದನ್ನ ಭೇಟಿ ಮಾಡಿದೆ ಇವ್ರನ್ನ ಅಂದ್ರಲ್ಲ, ಯಾರು, ಮುತ್ತುರಾಮ್, ಹ್ಮ್ ಅದೇ ಊರವ್ರು. ಹ್ಮ್ ಅಲ್ಲಿ ತಾಂಡ್ಯ ಇದೆ, ಲಂಬಾಣಿ ತಾಂಡ್ಯ, ರಾಮಾಪುರದಲ್ಲಿ ಹ್ಮ್ ಲಂಬಾಣಿ ತಾಂಡ್ಯ. ಅಲ್ಲಿಂದ ಮುಂದೆ ಹೋಗಿ ಇವ್ರೂರ್ಗೆ ಹೋದ್ರೆ ನೀವು, ಹ್ಮ್ ಯಾರು ಈ ಲೇಡಿ ಊರಿಗೆ, ಹ್ಮ್ ಅಲ್ಲೂ ಕೂಡ ತಾಂಡ್ಯ ಇದೆ. ಹ್ಮ್ ಸೊ ಎರಡೂ ತಾಂಡ್ಯದ ಬೇರೆ ಬೇರೆ ಫ್ಯಾಮಿಲೀಸ್ಗಳು ಅವ್ರ ಜೊತೆಲಿದ್ದಾರೆ. ಹ್ಮ್ ಇದು ವಾಸ್ತವ. ಈ ಮುತ್ತುರಾಮ್ ಅನ್ನೋನು ಏನು ಅಂದ್ರೆ, ನಾವು ಕೇಳಿದ್ವಿ, ಹ್ಮ್ ಮುತ್ತುರಾಮು ಸಾಕಷ್ಟು ಎಪಿಸೋಡ್ಗಳಲ್ಲಿ ಮಾತಾಡಿದಾನೆ ಮೇಡಮ್, ಹೀಗೆ ಹಾಗೆ ಅದು ಇದು ಏನೇನೋ ಹೇಳ್ತಾ ಇದ್ರೆ, ಅವ್ರು ಯಾರು, ಅವ್ರಿಗೂ ಇದಕ್ಕೂ ಏನ್ ಸಂಬಂಧ, ಆ ಸಮಯದಲ್ಲಿ ನಿಮಗೆ ಎಷ್ಟು ಗೊತ್ತಿತ್ತು ಇವ್ರು ಅಂತ. ಹ್ಮ್ ಇವ್ರು ಓಪನ್ ಆಗಿ ಹೇಳಿದ್ರು, ಮುತ್ತುರಾಮೇ ನಮ್ಗೆ ದಿನಸಿ ಸಾಮಾನುಗಳನ್ನ ತಂದು ಕೊಡ್ತಿದ್ರು, ಹ್ಮ್ ವೀರಪ್ಪನ್ ಇವ್ರಿಗೆ ದುಡ್ಡು ಕೊಡ್ತಾ ಇದ್ರು. ಹ್ಮ್ ಅದು ಏನ್ ಪುಕ್ಷಟ್ಟೆ ಏನ್ ತಂದು ಕೊಡ್ತಾ ಇರ್ಲಿಲ್ಲ. ಅವರು ವೀರಪ್ಪನ್ನು 500 ರೂಪಾಯಿ ಕೊಟ್ರು ಅಂತ ಅಂದ್ರೆ ಅದ್ರ ಜೊತೆಗೆ 500 ರೂಪಾಯಿ ಜೊತೆಗೆ 1000 ರೂಪಾಯಿ ಸೇರಿಸಿ ಕೊಡೋರಂತ. ಸರ್, ಮತ್ತೆ ಇವರು ಮೀಡಿಯಾದಲ್ಲೆಲ್ಲ ಹೇಳೋ ಪ್ರಕಾರ ನಾನು ಪೊಲೀಸ್ ಇನ್ಫಾರ್ಮರ್ ಆಗಿ ಅದೆಲ್ಲ ಸುಳ್ಳು 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 ಸುಳ್ಳು, ಎಲ್ಲ ಡಬ್ಬು. ಅದೇ ಹೇಳ್ತೀನಲ್ವಾ, ಸತ್ಯ ಅಸತ್ಯತೆ ಯಾವಾಗ. ಈಗ ಮುತ್ತುರಾಮ್ಗೆ ಪ್ರಚಾರ ಬೇಕು, ಏನ್ ಬೇಕಾದ್ರೂ ಮಾತಾಡ್ಬೋದು, ಬಟ್ ಈ ಲೇಡಿಗೆ ಪ್ರಚಾರದ ಅವಶ್ಯಕತೆ ಏನಿದೆ ಅಲ್ವಾ. ಸರ್, ಅವ್ರ ಆಮೇಲೆ ಎಪಿಸೋಡ್ ನನ್ನ ಬರುತ್ತಾ ಫೇಸ್, ಸರ್? ಹೌದು, ನನ್ನ ಫೇಸ್ನು ತೋರಿಸ್ಬೇಡಿ ಅಂತ ಹೇಳಿ ಅವರು ಮುಖಕ್ಕೆ ಮಾಸ್ಕ್ ಹಾಕಿ ಮಾತಾಡಿದ್ದಾರೆ. ಸರ್, ದಯವಿಟ್ಟು ನೀವು ಇಂಟರ್ವ್ಯೂ ಮಾಡಾದ್ಮೇಲೆ ಲೇಡಿನ ಬಿಟ್ಬಿಡಿ ಸರ್, ಅವ್ರ ವಿಚಾರನ ಪ್ರಸ್ತಾಪನೆ ಮಾಡಕ್ ಹೋಗ್ಬೇಡಿ, ಪಾಪ ಚೆನ್ನಾಗಿರ್ಲಿ. ಅದೇ ಅವ್ರು ಇವಾಗ ಸೆಟಲ್ಡ್ ಆಗಿ ಚೆನ್ನಾಗಿದ್ದಾರೆ, ಬಟ್ ಅದಕ್ಕೆ ಅವ್ರು ಹೇಳಿದ್ದು, ನನಗೆ ನನ್ನ ಜೀವನಕ್ಕೆ ಮತ್ತೆ ಇದರಿಂದ ನನ್ನ ಮಗಳಿಗೆ ಮುಳ್ಳಾಗುತ್ತೆ, ನೀವು ಇಷ್ಟೆಲ್ಲ ರೆಕಾರ್ಡಿಂಗ್ ಮಾಡಿದಿರ, ಬಟ್ ನಾನು ಅಪ್ಪಿತಪ್ಪಿ ನೀವೆಲ್ಲರೂ ನನ್ನ ಫೇಸ್ನಾದ್ರೂ ಕೂಡ ತಮ್ನೇಲಲ್ಲಿ ಹಾಕೋದು, ಫೋಟೋದಲ್ಲಿ ತೋರಿಸೋದು, ಅದನ್ನ ದಯವಿಟ್ಟು ಮಾಡಬೇಡಿ. ನಾನು ಕತ್ಲೇಲಿ ಇದ್ದೀನಿ, ಕತ್ಲೇಲೇ ಇರಲಿ, ಹಿಂಗೆ ಇರಲಿ. ಇದು ಸತ್ಯ ಆಚೆ ಬಂದಿದ್ಯಾ ಎಲ್ರಿಗೂ ಗೊತ್ತಾಗತ್ತ, ಆಯ್ತು ಗೊತ್ತಾಗ್ಲಿ. ಯಾರಿಗೂ ನಾನು ಯಾರು ಅಂತ ಗೊತ್ತಾಗಲ್ಲ ಸರ್, ಬೇಡ ಬಿಡಿ. ನೀವು ಮುತ್ತುಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿರೋ ನಾನೇ ಸರ್, ಆಡಿಯೋ ಹಾಕಿದ್ರಿ? ನಾನೇ ಸರ್. ಕೇಳಿದೀನಿ. ಅವರು ಮೇಡಮ್ ಯಾವ್ದೋ ಮೂವಿಗೆ ಅಗ್ರಿಮೆಂಟ್ ಮಾಡಿದೀನಿ ಅಂತಾರಲ್ಲ, ನಿಜನಾ ಸರ್ ಅದು? ನಿಜ ಸರ್. ಯಾವ ಲ್ಯಾಂಗ್ವೇಜ್ ನೆಟ್ಫ್ಲಿಕ್ಸ್, ಆಲ್ ಲ್ಯಾಂಗ್ವೇಜಸ್, ನೆಟ್ಫ್ಲಿಕ್ಸ್. ಅಂದ್ರೆ ಯಾರು ಮಾಡ್ತಾ ಇರೋದು ಸರ್? ಸೆಲ್ವಂ ಡೈರೆಕ್ಟರ್. ತಮಿಳಿ ಅವ್ರು ಮಾಡ್ತಾ ಇರೋದಾ ಸರ್ ಅದು? ಹೌದು. ಸರ್, ಇದು ದಯವಿಟ್ಟು ವೀರಪ್ಪ ಅವ್ರು ಸತ್ತ ಮೇಲೆ ಏನು ಆ ನಂತರ ಏನಾಯ್ತು? ಯಾಕಂತಂದ್ರೆ ಪ್ರತೀಕಾರನ ಏನಾದ್ರು ವೀರಪ್ಪನ ಕಡೆಯವ್ರು ತೀರಿಸ್ಕೊಂಡ್ರ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಪ್ರತೀಕಾರ ತೀರಿಸ್ಕೊಳಕ್ ಯಾರು ಇಲ್ವಲ್ಲ ಇವ್ರೆ. ಅಲ್ಲ ಸರ್, ಯಾರೋ ಒಬ್ರು ಸೈನೈಡ್ ಹಾಕೊಟ್ರು ಅಂತಾರಲ್ಲ, ಅವ್ರ ಮೇಲೆ ಏನಾದ್ರೂನು? ಆತೂರ್ ಪನ್ನಸ್ವಾಮಿ ಅವ್ರ ಮೇಲೆ ಏನಾದ್ರು ಶೂಟ್ ಔಟ್ ನಡೀತಾ? ಮತ್ತೆ ಅದಾದ್ಮೇಲೆ ಇನ್ನೊಬ್ರು ಯಾರೋ ಬ್ಯಾಂಗ್ಳೂರಲ್ಲಿ ಪೊಲೀಸ್ ಇನ್ಫಾರ್ಮರು, ಆತೂರ್ ಪನ್ನಸ್ವಾಮಿ ಪೊಲೀಸ್ ಇನ್ಫಾರ್ಮರು, ಅವನಿಗೆ 8 ಕೋಟಿ ಹಣ ಕೊಟ್ಟಿರೋದು. ನಿಜವಾಗಿ ಸತ್ಯವಾಗಿ. ಅವರು ಇವಾಗ ಆತೂರ್ ಅನ್ನೋ ಊರನ್ನ ಬಿಟ್ಟು, ಆತೂರಿಂದ ಮುಂದಿನ ಊರು ಸೇಲಂ ಅನ್ನೋ ಒಂದು ಡಿಸ್ಟಿಕ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆ, ಕಾರು, ಬಿಸ್ನೆಸ್ ಮಾಡ್ಕೊಂಡು ಅವ್ರ ಮಕ್ಕಳು ಎಲ್ಲ ದೊಡ್ಡ ಗೂಂಡಾಗಳು ಅಲ್ಲಿದ್ದಾರೆ ಸರ್. ಅಂದ್ರೆ ಇವಾಗ ನೀವು ಮಾಡ್ತಿರೋ ವಿಡಿಯೋಗಳ ಪ್ರಕಾರ ಮುಂದೆ ಏನಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ಯಾಯ ಮಾಡಿರೋರ್ಗೆ ಯಾರಿಗಾದ್ರೂ ಶಿಕ್ಷೆ ಆಗೋ ಸಂಭವ ಇರುತ್ತಾ ಸರ್? ಇಲ್ಲ, ಆಗಲ್ಲ. ಯಾಕೆ ಸರ್ ಅದು? ಸದಾಶಿವ ಕಮಿಷನ್ ಒಂದು ಆಯೋಗನ ನೇಮಕ ಮಾಡಿದಾಗ ಆ ಆಯೋಗ ಮುಕ್ತಾಯ ಆದ್ಮೇಲೆ ಮತ್ತೆ ಅದಕ್ಕೆ ಕೇಸ್ ರಿಓಪನ್ ಆಗಲ್ಲ. ನೀವು ಮಾತಾಡ್ತಿರೋದು ಏನಿದ್ರು ಸತ್ಯ ಅಸತ್ಯತೆ ಜನಗಳು ತಿಳಿಯುತ್ತೆ ಅಷ್ಟೇ. ಅಷ್ಟೇ. ಇದ್ರಿಂದ ಮತ್ತೆ ಏನೂ ಒಂದು ಆಯೋಗ ನೇಮಕ ಆಗಲ್ಲ ಈ ಸಲ. ಯಾಕೆಂದ್ರೆ ಸರ್ಕಾರದ ಆದೇಶದ ಮೇಲೆ ಅವನು ಎನ್ಕೌಂಟರ್ ನಡೆದಿರೋದು. ಯಾಕೆಂದ್ರೆ ಸರ್ಕಾರದಲ್ಲಿ ಏನಿದೆ ಗೊತ್ತಾ ರೆಕಾರ್ಡ್ಸ್, ನಾವು ನೀವು ಹೇಳ್ಬೋದು, ಊರವ್ರು ಹೇಳ್ಬೋದು, ಇನ್ಯಾರಾದ್ರೂ ಹೇಳ್ಬೋದು, ವಿಷ ಕೊಟ್ಟು ಸಾಯಿಸಿರೋದು. ಸರ್ಕಾರದ ರೆಕಾರ್ಡ್ಸ್ ಏನ್ ಹೇಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಇವಾಗ ಜನಗಳ ಬಾಯಿನಲ್ಲೆಲ್ಲ ಬರ್ತಾ ಇದೆಯಲ್ಲ, ಈ ವಿಡಿಯೋ ಇಟ್ಕೊಂಡು ಏನೋ ಮಾಡಕ್ ಆಗಲ್ಲ ಅಂತ. ಏನೂ ಮಾಡಕ್ಕಾಗಲ್ಲ ಸರ್.
ಅಂದ್ರೆ ಏನಿದ್ರೂನು ಇವಾಗ ವಾಸ್ತವ್ಯ ಏನಿತ್ತು ಅಷ್ಟು ತೋರಿಸ್ಬೋದು ಅಷ್ಟೇ. ಎಷ್ಟು ಪ್ರಚಾರ ಮಾಡ್ಬೋದು ಬಿಟ್ರೆ ಇದರಿಂದ ಪರಿಣಾಮ ಏನೂ ಆಗಲ್ಲ.